ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇದು ಬಂದ್ಬಿಟ್ಟು ನಾನಿಲ್ಲಿ ಡಿಸೈನ್ ಇಡ್ತೀನಲ್ಲ ಕೆಳಗಡೆ 1 ಇಂಚು, ಹಂಗಾಗಿ ನಾನು ಮೇಲ್ಗಡೆ 1 ಇಂಚು ತೆಗೆದುಬಿಟ್ಟೆ. ಯಾಕೆಂದರೆ ಕೆಳಗಡೆ 1 ಇಂಚು ನಮ್ಗೆ ಡಿಸೈನ್ ಬರುತ್ತೆ, ಹಾಗಾಗಿ ಇದು 1 ಇಂಚ್ ಎಕ್ಸ್ಟ್ರಾ ಏನು ಬೇಡ. ಅವಾಗ ಇದು 1 ಇಂಚು ನಾವು ಇಲ್ಲೂ ಇಟ್ಟಾಗ ಇನ್ನೂ ಉದ್ದ ಬಂದ್ಬಿಡುತ್ತೆ ಬ್ಲೌಸು, ಅದು ಅಷ್ಟು ಚೆನ್ನಾಗಿರಲ್ಲ. ನಾವು ಇದೇ ಮೆಜರ್ಮೆಂಟಿಗೆ ಬೇಕು ಅಂದಾಗ ಇಷ್ಟಕ್ಕೆ ಇಟ್ಕೊಳ್ಳಿ. ಇದು ಇಷ್ಟಿಟ್ರೆ ಇನ್ನೂ ಸ್ವಲ್ಪ ಮೇಲಾಗುತ್ತೆ, ಲೆಂತ್ ಬರುತ್ತೆ. ಇದು ಬೇಕು ಅಂದರೆ ಇಟ್ಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ಇಷ್ಟೇನೂ ಇಟ್ಕೋಬೋದು. ನಾನು ತೆಗೆದುಬಿಟ್ಟಿದ್ದೀನಿ 1 ಇಂಚು, ಮಾಮೂಲಿ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಇಷ್ಟೇ ಅಲ್ಲ. ಇವಾಗಿನ ಶೇಪ್ ತಗೊಳ್ಳೋಣ. ಈ ರೀತಿ ಶೇಪ್ ತಗೋಬೇಕು. ನೋಡ್ಕೊಂಡು ತಗೊಳ್ಳಿ, 2 ಪೀಸ್ ತಗೋಬೇಕು. ಜಾಸ್ತಿ ತಗೊಂಡ್ರೆ ಮತ್ತೆ ಲೈನಿಂಗ್ ವೇಸ್ಟ್ ಆಗುತ್ತೆ, ಮತ್ತೆ ತಗೋಬೇಕಾಗುತ್ತೆ ಲೈನಿಂಗು. ಇದು ಬಫ್ ಹೋಗುತ್ತೆ. ಇಷ್ಟು ನಾವು ಇಲ್ಲೇನು ಮಾರ್ಕ್ ಮಾಡಿರ್ತೀವಿ ಇಲ್ಲಿಂದ ನಾವು ಬಫ್ ಕೊಡಬೇಕು. ಈ ರೀತಿ ಬಂತು, ಈ ರೀತಿ ರೆಡಿ ಆಯಿತು ಬಫು. ಇದಕ್ಕೆ ಕ್ಯಾನ್ವಾಸ್ ಬೇಕಂದರೆ ಕ್ಯಾನ್ವಾಸ್ ಕಟ್ ಮಾಡ್ಕೋಬೋದು. ಇದು ಐರನ್ನು ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಹಂಗೆ ಸ್ಟಿಚ್ಚು ಮಾಡ್ಕೋಬೋದು. ಏನು ಐರನ್ ಮಾಡಲೇಬೇಕು ಅಂತ ಏನಿಲ್ಲ, ಬೇಕು ಇದ್ದರೆ ಐರನ್ ಇದ್ದರೆ ಮಾಡ್ಕೋಬೋದು. ಇಲ್ಲ ಅಂದರೆ ನಾನೇನು ಐರನ್ ಮಾಡೋಕ್ಕೆ ಹೋಗಲ್ಲ, ಮಾಮೂಲಿ ಹಂಗೆ ಕಟ್ ಮಾಡ್ಕೊತೀನಿ, ಹಂಗೆ ಸ್ಟಿಚ್ ಮಾಡ್ಕೊಳ್ಳೋದು ನಾನು. ಹಾಗಾಗಿ ನೋಡಿ ಇಟ್ಕೊಂಡು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇಟ್ಕೊಳ್ಳಿ. ಆಲ್ರೆಡಿ ಹಿಂಗೆ ತೆಗೆದಾಗ ನಮಗಿಲ್ಲಿ ಮಾರ್ಕ್ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆ ಆಲ್ರೆಡಿ. ಇದು ತೆಳ್ಳಗಿರುತ್ತಲ್ವ, ಹಂಗೆ ಕಾಣಿಸುತ್ತೆ. ಈ ಮಾರ್ಕಿಂಗ್ಗೆ ಇದನ್ನು ಈ ರೀತಿ ಶೇಪ್ ಹೇಗಿದೆ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ, ಇಷ್ಟೇ. ಇದು ಮಾರ್ಕ್ ಮಾಡಿಕೊಂಡು ಇವಾಗ ಇದ್ರ ಅಳತೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಆಯಿತು. ಇವಾಗ ಇದನ್ನು ಇಷ್ಟು ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ನಮಗೆ ಎಷ್ಟು ಬೇಕು ಅಷ್ಟು ಮಾರ್ಜಿನ್ ಬಿಟ್ಟು ಹಂಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಹಾಗೆ ಬೇಕು ಅಂದರೆ ನೀವು ಎಷ್ಟು ಕಷ್ಟ ಆಗುತ್ತೆ ಅಂದರೆ ನೀವು ತಿರುಗಿಸ್ಕೊಂಡು ಇದು ರೌಂಡ್ ಶೇಪಲ್ಲೇ ಬರುತ್ತೆ ಡಿಸೈನು. ಹಾಗಾಗಿ ಈ ರೀತಿ ಫ್ರೆಂಡ್ಸ್ ಈ ಥರ 3 ಇಂಚ್ 3 ಇಂಚಿಗೆ ಸಾರಿ 2 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೋಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗೇನು ಬೇಡ. ಇದು ದೊಡ್ಡದಾಗಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಚಿಕ್ಕದಾಗಿ ಎಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬರುತ್ತೆ ನೋಡಿ, ತ್ರಿಭುಜ ಆಕಾರದಲ್ಲೇ ಬರುತ್ತೆ. ಈ ಥರ ಪೀಸ್ಗಳನ್ನ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡಿ ಇಟ್ಕೋಬೇಕು, ಯಾಕೆಂದರೆ ಫಸ್ಟ್ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಸ್ಟಿಚಿಂಗ್ ಆದ ತಕ್ಷಣ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಆಮೇಲೆ ಸ್ಟಿಚ್ ಮಾಡ್ಕೋಬೋದು. ನಾನು ಫಸ್ಟ್ಗೆ ಮಾಡ್ಕೊಂಡಿದ್ದೀನಿ, ನೀವು ಆಮೇಲೆ ಬೇಕಂದ್ರೆ ಎಲ್ಲ ಸ್ಟಿಚ್ ಮಾಡಾದ್ಮೇಲೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ರೆಡಿ ಮಾಡಿ ಇಟ್ಕೊಂಬಿಡಿ ಸೈಡ್ಗೆ ಫಸ್ಟ್ಗೆ. ಆಮೇಲೆ ಬ್ಯಾಕ್ ಪೀಸ್ ರೆಡಿ ಮಾಡ್ಕೋಬೇಕು. ಹಿಂದೆದೇನೂ ಇಲ್ಲ, ನಾವು ಆಮೇಲೆ ಕ್ಯಾನ್ವಾಸ್ ಕಟ್ ನೋಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಇದು ಮಾಡೋದು ಅಷ್ಟೇನೆ. ಇದು ರೌಂಡ್ ಶೇಪಲ್ಲಿ. ಈಗ ಇದು ಬ್ಯಾಕಿಗೆ ಲೈನಿಂಗ್ ಮೇಲೆ ನಾನು ಕ್ಯಾನ್ವಾಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಫಸ್ಟ್ಗೆ ನೀಟಾಗಿ ಪಿನ್ ಹಾಕ್ಕೊಂಡು ನಾವು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಕಟ್ ಮಾಡ್ದೇ ಬೇಕಂದರೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಕರೆಕ್ಟಾಗಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಪಿನ್ ಹಾಕ್ಕೊಂಬಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಫಾಗಿರುತ್ತೆ. ಐರನ್ ಮಾಡಿದ್ರೆ ಏನು ಪರವಾಗಿಲ್ಲ, ಸ್ಟಿಚಿಂಗ್ ಒಂದೇ ಸಾಕಾಗುತ್ತೆ. ಇಲ್ಲಾಂದರೆ ಈ ರೀತಿ ಎರಡು ಕಡೆನೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫಸ್ಟು ಪಿನ್ ಹಾಕ್ಕೊಂಬಿಟ್ಟು ಈ ರೀತಿ ಫಸ್ಟ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇದು ನಾವು ಇನ್ನೋಟ್ ಮಾಡಿದಾಗ ಒಳಗಡೆ ಹೋಗಬೇಕು. ಆಮೇಲೆ ಆ ಸ್ಟಿಚಿಂಗ್ ಮೇಲ್ಗಡೆ ಡಿಸೈನ್ ಏನು ಮಾಡಿದ್ರು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ
ಕ್ಯಾನ್ವಾಸ್ ಕೊಡೋದು. ಕ್ಯಾನ್ವಾಸ್ ಇಲ್ಲ ಅಂದ್ರೂ ಮಾಡ್ಬೋದು, ಅದರಲ್ಲೇನಿಲ್ಲ. ಆದರೆ ಕ್ಯಾನ್ವಾಸ್ ಇದ್ದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ನೋಡಿ, ಇದು ಬ್ಲೌಸ್ ಪೀಸು. ಇವಾಗ ಇದ್ರ ಮೇಲೆ ಇದನ್ನು ಇಟ್ಕೋಬೇಕು. ಕ್ಯಾನ್ವಾಸ್ ಮೇಲೆ ಬರಬೇಕು. ನಾವು ಉಲ್ಟಾ ತಿರುಗಿಸಿದಾಗ ಒಳಗಡೆ ಹೋಗುತ್ತೆ. ಅಕಸ್ಮಾತ್ ನಾವು ಇದೇನಾರ ಒಳಗಡೆ ಇಟ್ಕೊಂಡು ಮೇಲೆ ಸ್ಟಿಚ್ ಮಾಡಿಬಿಟ್ರೆ ಅದೇನಾಗುತ್ತೆ, ಮೇಲೆ ಬರುತ್ತೆ. ಮೇಲೆ ಬರಬಾರ್ದು ಅದು. ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮೇಲೆ ಬರಬೇಕು ಕ್ಯಾನ್ವಾಸು. ನಾವು ತಿರುಗಿಸಿದಾಗ ಒಳಗಡೆ ಹೋಗುತ್ತೆ, ಆ ಥರ ಬರಬೇಕು. ನೋಡ್ಕೊಂಡು ಅದೊಂದು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಅಷ್ಟೇ ನೀಟಾಗಿ ಸುತ್ತ ಕರೆಕ್ಟಾಗಿ ಇಟ್ಕೊಂಡು ಪಿನ್ನಗಳು ಹಾಕ್ಕೊಂಡ್ಬಿಡ್ಬೇಕು. ಪಿನ್ನಗಳು ಹಾಕ್ಕೊಂಡ್ರೆ ನೀಟಾಗಿರೋದು. ಪಿನ್ನ ಹಾಕಲಿಲ್ಲ ಅಂದರೆ ಇದು ತೆಳ್ಳಗಿರುತ್ತಲ್ಲ ಬಟ್ಟೆ, ಆ ಕಡೆ ಈ ಕಡೆ ಜಾರ್ಕೊಳ್ಳುತ್ತೆ. ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಆಮೇಲೆ ನಾವು ಏನಿರುತ್ತೆ ಕ್ಯಾನ್ವಾಸ್ ಇಟ್ಟಿರ್ತೀವಲ್ಲ ಅದೇ ಕರೆಕ್ಟಾಗಿ ಮಾರ್ಕಿಂಗ್ಗೆ ಸ್ಟಿಚಿಂಗ್ ಹಾಕ್ಕೋಬೇಕು. ಇದು ರೌಂಡ್ ಶೇಪಲ್ಲಿ ಇಟ್ಟಿದ್ದೀನಿ. ಇನ್ನು ಪಾಟ್ ನೆಕ್ಕಲ್ಲೂ ಸ್ಟಿಚ್ ಮಾಡ್ಬೋದು. ಅವ್ರಿಗೆ ಇದು ಟ್ಯಾಗ್ ಎಲ್ಲ ಇರಿಸ್ಕೊಳ್ಳಲ್ಲ, ಹಂಗಾಗಿ ಇದಕ್ಕೆಲ್ಲ ನಾನು ಏನೇ ಇದ್ರೂ ರೌಂಡ್ ಶೇಪಲ್ಲೇ ಇಡ್ತೀನಿ. ಪಾಟ್ ನೆಕ್ಕಲ್ಲಿ ಇಟ್ಟರೆ ಟ್ಯಾಗ್ ಇಡಬೇಕಾಗುತ್ತೆ. ದಾರ ಇಡಲಿಲ್ಲ ಅಂದರೆ ಪಾಟ್ ನೆಕ್ ಇರೋದ್ರಿಂದ ಸ್ವಲ್ಪ ಎತ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಪಾಟ್ ನೆಕ್ ಇಟ್ಟರೆ ಟ್ಯಾಗ್ ಇಡಬೇಕು. ಇದು ರೌಂಡ್ ಶೇಪ್ ಅಷ್ಟೇ. ರೌಂಡ್ ಶೇಪ್ ಇಟ್ಬಿಟ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಈ ಡಿಸೈನ್ನ. ಈ ರೀತಿ ಕಟಿಂಗ್ ಮಾಡ್ಕೊಂಬಿಟ್ಟು ನೀಟಾಗಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಅಂದರೆ ಕ್ರಾಸ್ ಹತ್ರ ತುಂಬ ನ್ಯಾಚ್ ನೀಟಾಗಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ತಿರುಗಿಸಿದಾಗ ಅದು ನೀಟಾಗಿ ತಿರುಗಬೇಕು, ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ನೀವು ರಿಂಕಾಸ್ ಥರ ಬಂದುಬಿಡುತ್ತೆ, ತಿರುಗಿದಾಗ ಅಲ್ಲಲ್ಲಿ ಗುಪ್ಪೆ ಥರ ಆಗಿಬಿಡುತ್ತೆ, ನೀಟಾಗಿರಲ್ಲ. ಅದಕ್ಕೋಸ್ಕರ ನ್ಯಾಚ್ ಹಾಕಿದಾಗ ಏನಾಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಇವಾಗ ಇದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆ ಬಟ್ಟೆ ಏನೋ ನಾವು ಸ್ಟಿಚ್ ಮಾಡ್ತಾಯಿದ್ದೀವಲ್ಲ ಅದು ಒಳಗಡೆಗೆ ಹೋಗಬೇಕು, ಲೈನಿಂಗ್ ಕಡೆನೇ ಹೋಗಬೇಕು. ಈ ಕಡೆ ಬ್ಲೌಸ್ ಪೀಸ್ ಕಡೆ ಬರಬಾರ್ದು. ಲೈನಿಂಗ್ ಏನು ಸ್ಟಿಚ್ ಮಾಡ್ತಿದ್ದೀವಲ್ಲ ಆ ಕಡೆಗೇ ಹೋಗೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ತಿರ್ಗಿ ಅದನ್ನು ತಿರುಗಿಸ್ಬಿಟ್ಟು ಮೇಲೆ ಇವಾಗ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಒಳಗಡೆ ಇಟ್ಕೊಂಡು ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕಿದ್ಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕೋಬೇಕು. ನೀಟಾಗಿ ಬ್ಲೌಸ್ ಪೀಸ್ನ ಎಳ್ಕೋಬೇಕು. ಯಾಕಂದರೆ ತೆಳ್ಳಗಿರೋದ್ರಿಂದ ನಾವು ಹಂಗೆ ಹೊಲ್ದಾಗ ಏನಾಗುತ್ತೆ, ರಿಂಕಲ್ಸ್ ಬಂದುಬಿಡುತ್ತೆ. ನೀಟಾಗಿ ಎಳ್ಕೊಂಡು ಈ ಥರ ಲೈನಿಂಗು ಅದು ಎರಡು ಒಂದೇ ಲೆವೆಲಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇವಾಗ ಸುತ್ತ ಸ್ಟಿಚಿಂಗ್ ಹಾಕೋಬೇಕು. ಇದಕ್ಕೂ ಅಷ್ಟೇ ನಾನು ಪಿನ್ ಹಾಕಿ ಹಾಕ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ ಜಾರಬಾರ್ದು ಅಂತ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕಿ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಕೆಳಗಡೆ ನಾವು ಏನು ಎಮ್ಮಿಂಗ್ ಮಾಡಿದ್ರೆ ಎಮ್ಮಿಂಗ್, ಇಲ್ಲಾಂದರೆ ಸ್ಟಿಚಿಂಗ್ ಹಾಕೋತೀವಿ ಅಂದರೆ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ಡಾಟ್ ಪಾಯಿಂಟ್ ಇಟ್ಕೋಬೇಕು. ಮಾಮೂಲಿ ಶೋಲ್ಡರ್ ಪಟ್ಟಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಡಾಟ್ ಪಾಯಿಂಟ್ ಹಿಡಿಬೇಕಾಗುತ್ತೆ. ಇವಾಗ ಕೆಳಗಡೆ ನೀವು ಎಮ್ಮಿಂಗ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು, ಇಲ್ಲ ಎಮ್ಮಿಂಗ್ ಏನು ಮಾಡಲ್ಲ, ನಾವು ಸ್ಟಿಚಿಂಗ್ಗೆ ಹಾಕ್ಕೊಡ್ತೀವಿ ಅಂದರೆ ನೀಟಾಗಿ ನಾವು ಏನು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕೋಬಿಡಿ. ಸ್ಟಿಚಿಂಗ್ ಹಾಕಿಸ್ಕೋತಾರೆ. ಎಲ್ಲೋ ಒಬ್ಬೊಬ್ಬರು ನಮಗೆ ಸ್ಟಿಚಿಂಗ್ ಬೇಡ, ನಮ್ಗೆ ಎಮ್ಮಿಂಗೇ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳೋರು ಇದ್ದರೆ ಸ್ಟಿಚಿಂಗ್ ಹಾಕ್ಕೊಡಿ, ಇಲ್ಲ ಅವ್ರಿಗೆ ಎಮ್ಮಿಂಗೇ ಬೇಕು ಅನ್ನೋರಿಗೆ ಎಮ್ಮಿಂಗ್ ಮಾಡ್ಕೊಡಿ. ಎರಡರಲ್ಲಿ ನಿಮ್ಮ ಆಪ್ಷನ್ನು. ಅವ್ರು ನಿಮ್ಮ ಕಸ್ಟಮರ್ ಹೇಗಿರ್ತಾರೆ ಆಗ ಮಾಡ್ಬೋದು. ಹೀಗೆ ಶೋಲ್ಡರ್ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಈಗ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೋಬೇಕು. ಯಾಕಂದರೆ ನಾವು ಡಿಸೈನ್ ಮಾಡ್ತೀವಲ್ಲ, ಆಮೇಲೆ ಡಿಸೈನ್ ಮೇಲೆ ಡಾಟ್ ಹಿಡಿಯೋಕ್ಕಾಗಲ್ಲ, ಫಸ್ಟ್ಗೆ ಡಾಟ್ ಹಿಡ್ಕೊಂಬಿಡ್ಬೇಕು. ನಾವೇನೇ ಡಿಸೈನ್ ಮಾಡೋದಿದ್ರೂ ಫಸ್ಟ್ ಡಾಟ್ ಇಟ್ಕೊಂಡು ರೆಡಿ ಮಾಡ್ಕೊಂಬಿಡ್ಬೇಕು. ಆಮೇಲೆ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಡಿಸೈನ್ ಇದ್ಮೇಲೆ ಆದರೆ ಡಿಸೈನ್ಗೂ ಪ್ರಾಬ್ಲಮ್ ಆಗುತ್ತೆ ಡಾಟ್ ಹಿಡಿದಾಗ. ಅದಕ್ಕೋಸ್ಕರ ಫಸ್ಟ್ಗೆ ಡಾಟ್ ಹಿಡಿದು ರೆಡಿ ಮಾಡ್ಕೋಬೇಕು. ಎರಡು ಕಡೆನೂ ಅದೇ ರೀತಿಯೇ ಡಾಟ್ ಪಾಯಿಂಟ್ನ ಹಿಡ್ಕೋಬೇಕಾಗುತ್ತೆ. ನೀಟಾಗಿ ಇಟ್ಕೊಂಡಾದ್ಮೇಲೆ ಈಗ ನಾವು ಅದು ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ತ್ರಿಭುಜಾಕಾರದಲ್ಲಿ ಪೀಸ್ಗಳನ್ನ, ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸ್ಟಿಚ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಇದು ಕ್ಯಾನ್ವಾಸ್ ಬೇಕು. ಇಲ್ಲ ಇದರಲ್ಲೇ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಅದನ್ನೇ ಕ್ರಾಸ್ ಪಟ್ಟಿ ಇರಬೇಕು. ಅದನ್ನು ಇನ್ಔಟ್ ಮಾಡಿಕೊಂಡು ನಾವು ಇವಾಗ ಡೋರಿಗೆ ಹೊಲಿತೀವಲ್ಲ ಆ ಥರ ಹೊಲ್ಕೊಂಡು ಹೊಲಿಬೋದು. ಇಲ್ಲ ಅಂದರೆ ಲೇಸ್ ಕೊಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದು ನೀಟಾಗಿ ಒಳಗಡೆಗೆ ಬರಬೇಕು. ಇನ್ಔಟ್ ಮಾಡಿಬಿಟ್ಟಿರ್ತೀವಲ್ಲ ಆ ಪೀಸು ಈಚೆ ಕಾಣಿಸ್ಬಾರ್ದು. ನಾವು ಲೇಸ್ ಕೊಟ್ಟ ಮೇಲೆ ಅದು ಒಳಗಡೆನೇ ಕವರ್ ಆಗೋ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಬಟ್ಟೆ ಇದ್ದರೆ ಕಟ್ ಮಾಡಿ ನೀಟಾಗಿ ಇಟ್ಕೊಂಡು ಒಂದ್ರ ಮೇಲೊಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರೋದು ಅಷ್ಟೇ. ಇದು ಈಸಿಯಾಗಿ ಮಾಡ್ಕೋಬೋದು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ತ್ರಿಭುಜಾಕಾರದಲ್ಲಿ ಪೀಸನ್ನ ಆರಾಮಾಗಿ ಸ್ಟಿಚಿಂಗು ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ. ಇದು ಈ ರೀತಿ ನೋಡಿ ರೌಂಡ್ ಶೇಪಲ್ಲಿ ನೀಟಾಗಿ, ಇಲ್ಲ ಪಾಟ್ ನೆಕ್ಕು ಯಾವ ನೆಕ್ಕಲ್ಲಿ ಇರುತ್ತೆ ಆ ಶೇಪಲ್ಲಿ ಅದನ್ನು ಒಂದ್ರ ಮೇಲೊಂದು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ ರೌಂಡಾಗಿ ಇಟ್ಟಾದಮೇಲೆ ಅದೇನಿರುತ್ತೆ ಇದು ಲೇಸು, ಏನು ಲೇಸ್ ತೊಗೊಂಡಿರ್ತೀವಿ ಗೋಲ್ಡ್ ಕಲರು, ಅದಕ್ಕೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಆ ಲೇಸ್ ಇಟ್ಕೊಂಡಿರಬೇಕು. ಆ ಲೇಸನ್ನು ತೊಗೊಂಡು ಅಟ್ಯಾಚ್ ಮಾಡಿದ್ರೆ ಅದು ನಾವೇನು ಸ್ಟಿಚ್ ಮಾಡಿರ್ತೀವಿ ಅದು ಕಾಣಿಸ್ತಿದ್ದಂಗೆ ಕವರ್ ಆಗುತ್ತೆ ಅಷ್ಟೇ. ಆಮೇಲೆ ಇದು ಮೂತಿ ಇರುತ್ತಲ್ಲ ಅಲ್ಲಿಗೆ ಒಂದೊಂದು ಮಣಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸುತ್ತ ರೌಂಡಾಗಿ ಇದೇ ರೀತಿ ಎಲ್ಲನೂ ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಎಲ್ಲನೂ ಸ್ಟಿಚ್ ಮಾಡಿದ್ಮೇಲೆ ನೀವೇನೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ರೌಂಡ್ ಶೇಪ್ ಈಗ ಸುತ್ತ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಬಂತು. ಇವಾಗ ಈಗ ಆದಮೇಲೆ ಇದಕ್ಕೆ ನಾನು ಲೇಸ್ ಕೊಡ್ತೀನಿ. ಲೇಸ್ ಬಂದುಬಿಟ್ಟು ಅದೇ ನಿಮ್ಗೆ ಯಾವುದಾದ್ರು ಗೋಲ್ಡ್ ಕಲರು ಇಲ್ಲ ಇನ್ಯಾವ ಕಲರು ಯಾವ ಥರ ಸಿಲ್ವರ್ ಕಲರ್ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಆ ಕಲರ್ ಲೇಸ್ನ ಕೊಟ್ಟು ಅದನ್ನು ಕವರ್ ಮಾಡಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಜಾಸ್ತಿ ಇದೆ ಅನಿಸಿದ್ರೆ ಅದನ್ನ ತೆಗೆದುಬಿಡಿ. ಕಟ್ ಮಾಡಿಬಿಟ್ಟು ನೀಟಾಗಿ ನಾವು ಲೇಸ್ ಕೊಟ್ಟರೆ ಅದು ಕವರ್ ಆಗಿಬಿಡ್ಬೇಕು, ಈಚೆ ಕಾಣಿಸ್ಬಾರ್ದು. ಆ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಸ್ಟಿಚಿಂಗ್ ಆದಮೇಲೆ ಯಾವುದೇ ಡಿಸೈನ್ ಮಾಡಿ ಈ ರೀತಿ ಮಾಡಾದಮೇಲೆ ಅದನ್ನು ತೆಗೆದುಬಿಡಿ. ಆವಾಗ ನೀಟಾಗಿರುತ್ತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಉಳ್ಕೊಂಡ್ರೆ ಏನಾಗುತ್ತೆ, ಈಚೆ ಕಾಣಿಸುತ್ತೆ ಅದು ಬಟ್ಟೆ. ನಾವು ಲೇಸ್ ಕೊಟ್ಟರು ನಾವು ಕಟ್ ಮಾಡಿಲ್ಲ ಅಂದರೆ ಈಚೆ ಕಾಣಿಸ್ಬಾರ್ದು. ಫಿನಿಶಿಂಗ್ ಬರಬೇಕು ಅಂದರೆ ಆ ರೀತಿ ನೀಟಾಗಿ ಕೊಡಬೇಕಾಗುತ್ತೆ. ಈ ಥರ ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಇದಕ್ಕೆ ಲೇಸ್ ಅಡ್ಜಸ್ಟ್ ಮಾಡಬೇಕು. ಇವಾಗ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದ್ರ ಮೇಲೆ ಲೇಸ್ ಕೊಡೋಣ. ಲೇಸ್ ತೊಗೊಂಡಿದ್ದೀನಿ, ಲೇಸ್ ನೋಡ್ಕೊಳ್ಳಿ. 1 ಮೀಟ್ರ್ ನೀವು ಸ್ಲೀವ್ಸ್ ಕೊಡ್ತೀನಿ ಅಂದರೆ ಜಾಸ್ತಿ ಬೇಕಾಗುತ್ತೆ, ಅದು ನೋಡಿಕೊಂಡು ತೊಗೊಳ್ಳಿ. ನೋಡಿಕೊಂಡು ತೊಗೊಂಡು ಮಾಮೂಲಿ ಅದೇನು ಸ್ಟಿಚ್ ಮಾಡಿರ್ತೀವಿ ಅದು ಕವರ್ ಆಗಬೇಕು, ಆ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಅದಕ್ಕೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಆ ಲೇಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಇನ್ನೌಟ್ ಮಾಡಿಬಿಟ್ಟು ಬರೀ ಆ ಥರ ಡಿಸೈನ್ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ. ಇದು ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಡಿಸೈನ್ನ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಸುತ್ತ ಲೇಸ್ ಎಳೆಯೋಕ್ಕೆ ಹೋಗಬಾರ್ದು, ಲೂಸ್ ಕೊಡಬೇಕು ಲೇಸ್ನ. ಯಾಕೆಂದರೆ ನೀವು ಜೋರಾಗಿ ಎಳೆದ್ಬಿಟ್ರೆ ಏನಾಗುತ್ತೆ ಅಲ್ಲಿ ರಿಂಕಲ್ಸ್ ಥರ ಆಗುತ್ತೆ, ಆ ಕಡೆ ಈ ಕಡೆ ಎತ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಲೇಸ್ನ ಎಳೆಯೋಕ್ಕೆ ಹೋಗಬೇಡಿ. ಕ್ರಾಸಲ್ಲಂತೂ ಇನ್ನೂ ಲೂಸ್ ಕೊಟ್ಕೊಂಡೆ ನೀವು ಸ್ಟಿಚ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಲ್ಲಿ ಸ್ವಲ್ಪ ರಿಂಕಲ್ಸ್ ಥರ ನೀಟಾಗಿ ಕುತ್ಕೊಳ್ಳಲ್ಲ ಅದು. ಹಂಗಾಗಿ ಯಾವುದೇ ಲೇಸ್ ಆದರೂ ಅಷ್ಟೇ ಎಳೆಯೋಕ್ಕೆ ಹೋಗಬಾರ್ದು, ಲೂಸ್ ಕೊಟ್ಕೊಂಡೆ ಸ್ಟಿಚ್ ಮಾಡಬೇಕು ಅಷ್ಟೇ. ಅದು ಕ್ರಾಸಾಗಿರತ್ತವಂತೂ ತುಂಬ ಲೂಸ್ ಕೊಟ್ಕೊಂಡೆ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡಿ. ಅದು ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ, ಯಾಕೆಂದರೆ ಲೇಸು ಡಿಸೈನ್ ಎಲ್ಲ ಮಾಡಿರ್ತೀವಲ್ಲ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಅದು ಓಪನ್ ಆಗಿಬಿಟ್ರೆ ಡಿಸೈನ್ ಇದಾಗ್ಬಿಡುತ್ತೆ. ಆಮೇಲೆ ಎಳೆಗಳಿದ್ರೆ ಎಳ್ಕೊಂಬಿಡುತ್ತೆ. ಅದಕ್ಕೆ ಡಬಲ್ ಸ್ಟಿಚ್ ಹಾಕಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಈ ಥರ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಮಣಿಗಳು ಇಡಬೇಕು. ಮಣಿಗಳು ಇಟ್ಬಿಟ್ಟು ಮಣಿ ಹಾಕ್ಕೊಳ್ಳಿ. ನಾನಿದು ಆರೆಂಜ್ ಕಲರಲ್ಲೇ ಹಾಕ್ತಾಯಿದ್ದೀನಿ, ಕಾಪರ್ ಕಲರಲ್ಲಿ ಮ್ಯಾಚಿಂಗ್ ಆಗುತ್ತೆ ಅಂತ. ಈ ರೀತಿ ತುದಿಗೆ ಒಂದೊಂದು ಮಣಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ.